ಎಲ್ಲರಿಗೂ ಶುಭ ದಿನ. ಇವತ್ತು ವೆಜಿಟೇರಿಯನ್ ಫೇವ್ರೇಟ್ ರೆಸಿಪಿ. ಸೊ ನಾವು ಮಾಡ್ತಾ ಇದ್ದೀವಿ ಮಶ್ರೂಮ್ ಮಸಾಲ. ಸೊ ಮಶ್ರೂಮ್ ಮಸಾಲ ಮಾಡಕ್ಕೆ ಏನೇನು ಬೇಕಂತ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಹಿಂದೆ ನೋಡ್ತಿರಂಗೆ ನಮ್ಮಪ್ಪ ಹೋಗಿ ಸಂತೆ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ನಮ್ಮಮ್ಮ ಇನ್ನೊಂದೇನೋ ಮಾಡ್ತಿದ್ದೀರಲ್ಲ, ಉಸುಳಿ. ಇದು ಯಾವ್ದ್ರದ್ದು ಹೇಳಿ? ಕಡಲೆಕಾಳು, ಹಸಿ ಕಡಲೆಕಾಳಿನ ಉಸುಳಿನೂ ಮಾಡ್ತಾ ಇದ್ದಾರೆ. ಬನ್ನಿ ಮಾಡೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನಮ್ಮಮ್ಮ ಹೇಳ್ತಾರೆ. ಮಶ್ರೂಮ್ ಮಸಾಲೆಗೆ ಬೇಕಾಗಿರುವಂಥ ಸಾಮಗ್ರಿ ಬನ್ನಿ. ಮಶ್ರೂಮ್ನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಆಮೇಲೆ ವಾಶ್ ಮಾಡಿ ಹಾಕಬೇಕಾದ್ರೆ ಈರುಳ್ಳಿ, ಅರಿಶಿನ ಪುಡಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಆ್ಯಂಡ್ ಉಪ್ಪು. ಇದು ಒಣ ಕೊಬ್ಬರಿ ಎಂಡಲ್ಲಿ ಹುರಿದು ಬಿಟ್ಟು ಹಾಕಲಿಕ್ಕೆ. ಮಶ್ರೂಮ್ ಮಸಾಲ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಅದು ಎಣ್ಣೆ ಕಾದಿದೆ, ನಾನು ಈರುಳ್ಳಿ ಹಾಕ್ತೀನಿ. ಬೇಗ ಆಗೋಗ್ಬಿಡುತ್ತೆ, ಆಮೇಲೆ ತುಂಬ ಟೇಸ್ಟ್ ಇರುತ್ತೆ. ಚಪಾತಿಗಂತೂ ಮಾಡಿಸ್ದಾಗೆ, ದೋಸೆಗೆ, ಚಪಾತಿಗೆ. ಇವಾಗ ಈರುಳ್ಳಿ ಹುರಿದಾಯ್ತಾ? ಹಾ, ಗೋಲ್ಡನ್ ಬ್ರೌನ್ ಆಗಿದೆ. ನೆಕ್ಸ್ಟ್ ಏನಾಗ್ತಾ ಇದ್ದೀರಾ? ಶುಂಠಿ ಬೆಳ್ಳುಳ್ಳಿ ನಾನೇ ಜಜ್ಜಿರೋದು ಇದ್ರಲ್ಲಿ. ಶುಂಠಿ ಬೆಳ್ಳುಳ್ಳಿ ಪ್ಯಾಕೆಟ್ ಇಂದ ಒಂಚೂರು ಚೆನ್ನಾಗಿರಲ್ಲ ಅಲ್ಲ? ಅದು ಟೇಸ್ಟ್ ಒಂಚೂರು ನೀವು ಹಾಕೋದು ಒಂದೇ ಬಿಡೋದು ಇನ್ನೂ ಟೇಸ್ಟ್ ಎಲ್ಲ ಹದಗೆಡ್ಸ್ಬಿಡುತ್ತೆ. ಅದಕ್ಕೆ ಯಾವತ್ತೂ ಮನೆಯಲ್ಲೇ ಸ್ವಲ್ಪ ಹೊತ್ತು ಮಾಡ್ಕೊಳ್ಳಿ. ನಮ್ಮಮ್ಮ ಫಸ್ಟೇ ಹೇಳ್ಬಿಟ್ಟಿದ್ರು ಆಯ್ತಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರಬೇಡ ಅಂತ. ನಾನಂದೆ ಇಲ್ಲ ಮಮ್ಮ, ಕೆಲಸ ಈಸಿ ಆಗುತ್ತೆ ಅಂತ ತಗೊಬಂದೆ. ಅದನ್ನು ನ್ಯೂ ಇಯರ್ ನೈಟ್. ಸೊ ನಮ್ಮಮ್ಮ ಏನು ಕಬಾಬ್ ಮಾಡ್ತಾ ಇದ್ರು, ಆ್ಯಂಡ್ ಕಬಾಬಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು. ಕಬಾಬ್ ಏನು ಫ್ಲೇವರ್ ಇರುತ್ತೆ ಅದು ಪೂರ್ತಿ ಫ್ಲೇವರ್ ಹೊಟ್ಟೋಯ್ತು. ಒಂಥರ ಸ್ವೀಟು, ಒಂಥರ ಚೆನ್ನಾಗೇ ಇರಲಿಲ್ಲ. ಸೋಂಬೇರಿತನ ಮಾಡಿದ್ಲು ಒಂಚೂರು ಮಾಡ್ಕೊಡೆ ಅಂದರೆ. ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಹಾಕ್ಬಿಡಿ, ಇದು ಸ್ವಲ್ಪ ಸಾಫ್ಟ್ ಆಗಲಿ. ಆಮೇಲೆ ನಾವು ಮಶ್ರೂಮ್ ಹಾಕೋಣ. ಇವಾಗ ಟೊಮೆಟೊ ಸಾಫ್ಟ್ ಆಗೋ ತನಕ ನಮ್ಮಪ್ಪ ಸಂತೆ ಮಾಡ್ಕೊಂಡು ಬಂದಿದ್ದಾರೆ. ಏನೇನು ತಂದಿದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ. ಇವಳೇ ಮಾಡ್ಕೊಂಡು ಬಂದಿರ್ತಾರೆ, ತೋರಿಸ್ತೀನಿ ಅಂತಿದ್ದಾಳೆ ನೋಡಿ. ಸೊ ನೋಡಿ, ಫ್ರೂಟ್ಸ್ ತಂದಿದ್ದಾರೆ. ಆರೆಂಜ್ ಇದೆ, ವಾಟರ್ ಮೆಲನ್ ಇದೆ, ಪಪ್ಪಾಯ ಇದೆ, ಆಮೇಲೆ ತೆಂಗಿನಕಾಯಿ ಒಂದು 5 ತಗೊಂಡಿದ್ದಾರೆ. ಆಮೇಲೆ ಗೌರಿಕಾಯಿ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿನೂ ಇದೆಯಾ? ಹಾಂ, ಶುಂಠಿ, ಇನ್ನೊಂದು ಇಲ್ಲಿ ಹೀರೆಕಾಯಿ, ಆಮೇಲೆ ಒಂದಿಷ್ಟು ಥರದ ಸೊಪ್ಪು. ಈ ಸೊಪ್ಪಿನ ರೆಸಿಪಿನೂ ನಿಮಗೆ ಬರುತ್ತೆ ಬೇಗ. ಆ್ಯಂಡ್ ಯಾವ್ಯಾವ ಸೊಪ್ಪು? ಮೆಂತೆ, ಸಬ್ಬಸ್ಗೆ, ಕೆಂಪುದಂಟು, ಕೊತ್ತಂಬರಿ, ಪುದೀನ, ಆಮೇಲೆ ಅವರೆಕಾಳು, ಬೀನ್ಸ್. ನಮ್ಮನೇಲಿ ಪುದೀನ ಸಿಕ್ಕಾಪಟ್ಟೆ ಇದೆ, ಹೇಳಿದೀನಿ ತರಬೇಡಿ ಅಂತ. ಆದ್ರೂ ನಿಮ್ಮ ಅಪ್ಪಂಗೆ ಅದೇನೋ ಪುದೀನ ಮೇಲೆ ಲವ್ ಆಗ್ಬಿಟ್ಟಿದೆ. ಪುದೀನ ಚಿಕನಿಗಂತೂ ನಂಗೆ ತುಂಬ ಇಷ್ಟ. ಚಿಕನಿಗೆ ಹಾಕ್ದಾಗ ತುಂಬ ಚೆನ್ನಾಗಿರುತ್ತೆ. ಸೊ ಇರಲಿ. ಆ್ಯಂಡ್ ಆಲ್ಸೋ ನಮ್ಮಮ್ಮ ಇಲ್ಲಿ ಡಬ್ಬಿ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಇವಾಗ ಇದನ್ನ ಫ್ರಿಜ್ಜಿಗೆ ಹಾಕಿ ತುಂಬಿಸ್ತಾರೆ, ಇದೆಲ್ಲ ಒಣಗಾದ್ಮೇಲೆ. ಸೊ ಈ ಡಬ್ಬಿದ ಲಿಂಕ್ ಬೇಕಾ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇವಾಗ ನಮ್ಮದು ಟೊಮೆಟೊ ಸಾಫ್ಟ್ ಆಗಿದೆ ಅಲ್ಲ. ನೆಕ್ಸ್ಟ್ ಮಶ್ರೂಮ್ ಹಾಕ್ತೀನಿ. ಮಶ್ರೂಮ್ ತೊಳ್ಕೊಂಡಿದ್ದೀನಿ. ಹಾಂ, ಅದ್ರ ಮಧ್ಯೆ ಕಪ್ ಎಲ್ಲ ಇರುತ್ತೆ, ನಾನೆಲ್ಲ ಆಲ್ಮೋಸ್ಟ್ ತೆಗ್ದಿರ್ತೀನಿ. ಸಾಲ್ಟ್ ಹಾಕ್ತೀನಿ. ನೀವು ರುಚಿ ನೋಡ್ಕೊಂಡು ಕರೆಕ್ಟಾಗಿ ಹಾಕ್ಕೊಡಿ, ತುಂಬ ಮಾಡ್ಕೋಬೇಡಿ. ಯಾಕಂದರೆ ಇದು ಬಾಡ್ಬಿಟ್ಟು ಟೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಫಸ್ಟ್ ಜಾಸ್ತಿ ಸಾಲ್ಟ್ ಹಾಕೋಬೇಡಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಬನ್ನಿ ಮಸಾಲೆಗಳು ಹಾಕೋಣ. ಈಗ ಗರಂ ಮಸಾಲೆ ಹಾಕ್ತಾ ಇದ್ದೀನಿ. 1 ಸ್ಪೂನು ಧನಿಯಾ, 1 ಸ್ಪೂನು ಖಾರದ ಪುಡಿ. ಇದು ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ನೀವು ಅನ್ಕೋಬೋದು ತುಂಬ ಈಸಿ ಅಂತ, ಬಟ್ ಸಖತ್ ಟೇಸ್ಟ್ ಕೊಡುತ್ತೆ. ಹೌದು, ರುಬ್ಬದು ಗಿಬ್ಬದು ಏನಿಲ್ಲ. ಶುಂಠಿ ಬೆಳ್ಳುಳ್ಳಿ ಒಂದೇ ಜಜ್ಕೊಂಬಿಡಿ ಅಷ್ಟೆ. ಸೊ ಇವಾಗ ನಮ್ಮ ಮಶ್ರೂಮ್ ಬೇಯ್ತಾ ಇದೆ, ಅಲ್ಲಿ ತನಕ ನಾವು ಉಸುಳಿ ಮಾಡ್ಕೊಳ್ಳೋಣ. ಓಕೆ. ಸೊ ಇದಕ್ಕೆ ಏನೇನು ಬೇಕು ಅಂತ ನಮ್ಮಮ್ಮ ಹೇಳ್ತಾರೆ. ಇದು ಕಡಲೆಕಾಳು, ಹಸಿ ಕಡಲೆಕಾಳು ಗೊತ್ತಿರುತ್ತೆ, ಕಡಲೆ ಗಿಡದ್ದು ಅದು ತೆಗೆದಿಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಜಜ್ಜಲಿಕ್ಕೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಜೀರಿಗೆ, ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದಿಷ್ಟು ಜಜ್ಜಿಟ್ಕೊಳ್ಳಿ. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಅರಶಿನ, ಇದು ಲಾಸ್ಟಿಗೆ ಲಿಂಬೆ ಹುಳಿ, ತೆಂಗಿನ ತುರಿ. ಈಗ ಉಸುಳಿ ಮಾಡೋಣ ಬನ್ನಿ. ಸಾಸಿವೆ ಹಾಕ್ತೀನಿ, ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಈಗ ಕರಿಬೇವು,
ಇಟ್ಕೊಂಡಿದೀವಲ್ಲ ಈ ಜಜ್ಜಿ ಇಟ್ಕೊಂಡಿರೋದು ಇದನ್ನ ಹಾಕ್ಬಿಡಿ. ಈಗ ಕಡಲೆಕಾಳು, ಸ್ವಲ್ಪ ಅರಶಿನ, ಸಾಲ್ಟ್. ಜಜ್ಜಿ ಯೂಶಲಿ ಮಾಡಲ್ಲ ಅಲ್ಲ ಯಾರು, ಮಾಡ್ತಾರೆ, ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಬಟ್ ಬಿಕಾಸ್ ಅದೇ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್ ಉಸುಳಿ ಏನಕ್ಕಂದ್ರೆ ಇದೆಲ್ಲ ಜಜ್ಬಿಟ್ಟು ಹಾಕ್ತೀವಲ್ಲ ಅಮ್ಮ ಇಲ್ಲಿ. ಹಾ, ವೇಸ್ಟ್ ಮಾಡಬಾರ್ದು ಅಲ್ವಾ. ಒಂದು ಸ್ವಲ್ಪ ನೀರು ಚುಮ್ಕಿಸ್ಬಿಟ್ಟು ಬೇಯಬೇಕಲ್ಲ, ಫೈನಲ್ ಟಚ್ ಅಪ್ ಕೊಡೋಣ. ಒಂದು ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಕಾಯಿ ತುರಿ. ಈ ನಮ್ಮ ಮಶ್ರೂಮ್ ಆಲ್ಮೋಸ್ಟ್ ರೆಡಿ ಇದೆ. ಕೊಬ್ಬರಿ ಒಂದು ಹುರ್ದಿ ಹಾಕ್ಬೇಕಲ್ಲ. ಹಾಕ್ಬೇಕು. ಒಣ ಕೊಬ್ಬರಿ ಸ್ವಲ್ಪ ಹುರ್ಕೋತೀನಿ ಇದಕ್ಕೆ ಹಾಕ್ಲಿಕ್ಕೆ. ಒಂಥರ ಮಶ್ರೂಮ್ ಸುಕ್ಕಾದ ಟೈಪ್ ಇರುತ್ತೆ. ಸ್ವಲ್ಪ ಬಿಸಿ ಹಿಂಗೆ ಮಾಡಿ ರೋಸ್ಟ್ ಆದಮೇಲೆ ಅದಕ್ಕೆ ಹಾಕ್ಬಿಡಿ, ತುಂಬ ಚೆನ್ನಾಗಿದೆ. ಈಗ ಇದಕ್ಕೆ ಹಾಕ್ಬಿಡೋಣ. ನಮ್ಮ ಮಶ್ರೂಮ್ ರೆಸಿಪಿ ರೆಡಿ. ಬೌಲಿಗೆ ಹಾಕ. ಈಗ ಮಶ್ರೂಮ್ ಪಲ್ಯ ಮತ್ತೆ ಉಸುಳಿ ಆಯ್ತಲ್ವಾ. ನಮ್ಮ ಮಧ್ಯಾಹ್ನಕ್ಕೆ ಊಟ ಬೇರೆ ಇದೆ. ಒಡಿಸಾದು ಫೇಮಸ್ ಡಿಶ್ ಅದನ್ನ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಯೂಶಲಿ ಮಾಡ್ತಾರೆ ಅದನ್ನ, ಬಿಕಾಸ್ ತಂಪು, ತುಂಬಾ ತಂಪಲ್ವಾ, ಗಟ್ ಹೆಲ್ತಿಗೆ ಒಳ್ಳೇದು ಅಂತ. ಸೊ ಅದನ್ನ ಹೇಗ್ ಮಾಡ್ತಾರೆ ಅಂತ ನಮ್ಮಮ್ಮ ಹೇಳ್ತಾರೆ, ಬನ್ನಿ. ನೆನ್ನೆದು ಅನ್ನಕ್ಕೆ ನೀರು ಮತ್ತು ಮೊಸರು ಹಾಕಿ ಮಿಕ್ಸ್ ಮಾಡಿ ನೆನ್ನೆ ನೈಟೇ ಇಟ್ಟಿದ್ದೆ. ಇದಕ್ಕೆ ಈಗ ತಡ್ಕ ಹಾಕಬೇಕು. ಆಯ್ತು, ಸಾಸಿವೆ, ಒಂದು ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಜೀರಿಗೆ, ಒಣಮೆಣಸು, ಕರಿಬೇವು. ಸೊ ಇವಾಗ ಒಡಿಸಾದಲ್ಲಿ ಹೆಂಗೆ ಅಂತಂದ್ರೆ ಸೈಡ್ ಡಿಶಸ್ ಇರುತ್ತೆ ಅವ್ರಿಗೆ. ಏನು ಮೀನ್ ಫ್ರೈ ಇರುತ್ತೆ, ಆಮೇಲೆ ಪೊಟ್ಯಾಟೊ ಸ್ಮ್ಯಾಶ್ ಇರುತ್ತೆ, ಸೊಪ್ಪಿನ ಪಲ್ಯ ಇರುತ್ತೆ. ಸೊ ನಾವು ಇವತ್ತು ಅದ್ರಲ್ಲಿ ಒಂದು ಮಾಡ್ತಾ ಇದ್ದೀವಿ, ಅದು ಪೊಟ್ಯಾಟೊ ಸ್ಮ್ಯಾಶ್. ಸೊ ನಮ್ಮ ಪೊಟ್ಯಾಟೋನ ಸ್ಮ್ಯಾಶ್ ಮಾಡ್ಕೋಬೇಕು ನೀಟಾಗಿ. ಪೊಟ್ಯಾಟೊ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಹಾಕ್ತೀನಿ, ಮೆಣಸಿನಕಾಯಿ ಸ್ವಲ್ಪ ಹೀಗೆ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ, ಒಣಮೆಣಸು, ಆಮೇಲೆ ಉಪ್ಪು. ಆಯಿತಾ, ಮೆಣಸಿನ್ಕಾಯಿ ಎಲ್ಲ ಹಿಂಗೆ ಮಾಡಿ ಪುಡಿ ಮಾಡಿ ಅದನ್ನು, ಯಾಕಂದರೆ ಅಷ್ಟೇ ಖಾರ ಅಲ್ಲ ಅದರದ್ದು. ಸ್ವಲ್ಪ ಕಾಯಿಸಿರೋ ಎಣ್ಣೆ ಹಾಕಿ. ಈಗ ಸಾಲ್ಟ್ ಹಾಕೋಣ. ಆಯಿತಾ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವತ್ತಿನ 3 ರೆಸಿಪಿ ರೆಡಿಯಾಗಿದೆ. ಸೊ ಇವಾಗ ಈ ಪಲ್ಯನೂ ಒಂಚೂರು ಹಾಕೋತೀನಿ ಈ ಕಡೆ ಸೈಡಿಗೆ. ಏನಿದೆ ಇದು, ಅದನ್ನ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಬೇಕು, ಸಖತ್ತಾಗಿರುತ್ತೆ. ಥರ ಕಲಿಸ್ಕೊಂಡು. ಆಹಾ, ಮಜಾ. ಅದಿತಿ ಫೇವ್ರೆಟ್ ಫುಡ್. ಇದು ನಿಜ ನನ್ನ ಫೇವ್ರೇಟು. ನೀವೆಲ್ಲರೂ ಟ್ರೈ ಮಾಡಿ. ಬಾಯ್. ಅದೇ ಮಶ್ರೂಮ್ ಟೇಸ್ಟ್ ಮಾಡಿ ಹೇಳು. ಮಶ್ರೂಮ್ ಹಾಕಿ. ಮಶ್ರೂಮ್ ಅಂತೂ ಫಸ್ಟ್ ಕ್ಲಾಸ್. ಚಪಾತಿ ಜೊತೆ ಅಂತೂ ಸಖತ್ತಾಗಿರುತ್ತೆ. ಎಲ್ಲ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಾಮೆಂಟಲ್ಲಿ ಹೇಳಿ. ಬಾಯ್.